ಚಾಲೆಂಜ್ ಬಿಂದಾಸ್ ಚಾಲೆಂಜ್ ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ನೀವ್ ಗೆಲ್ಲೋದು ಗ್ಯಾರಂಟಿ. ಚಾಲೆಂಜ್ ಬಿಂದಾಸ್ ಚಾಲೆಂಜ್. ನಮಸ್ತೆ ಕರ್ನಾಟಕ. ಆಟಕ್ಕೆ ಆಟ, ಪಾಠಕ್ಕೆ ಪಾಠ, ಬೊಂಬಾಟ್ ಆಟದ ಜೊತೆ ಬಿಂದಾಸ್ ಬಹುಮಾನಗಳನ್ನ ಕೊಡುವ ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹೊಟ್ಟೆ ತುಂಬಾ ಊಟ ಮಾಡಿ, ಬಿಸಿ ಬಿಸಿ ಹಾಲು ಕುಡಿದು ಬಹುಮಾನಗಳ ಗೆಲ್ಲಲು ಫುಲ್ ತಯಾರಾಗಿ ಕೂತಿರೋ ನಿಮಗೆ ಹೊಸ ಹೊಸ ಸಂಗತಿಗಳನ್ನ ತಿಳಿಸೋದಕ್ಕೆ, ಬಹುಮಾನಗಳನ್ನ ಗೆಲ್ಸೋದಕ್ಕೆ ನಾನ್ ಬಂದಿದ್ದೀನಿ. ನಮ್ಮ ಉದ್ದೇಶ ಎಲ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಲಕ್ಷ ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಪುಟ್ಟ ಏವಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ಗೆ 8,12,000 SMS ಬಂದಿರುತ್ತದೆ. ಸೂಪರ್ ಸಾನಿಕ್ ಪ್ರಶ್ನೆಗೆ 1,82,000 ಕರೆಗಳು ಬಂದಿರುತ್ತದೆ. ಇದರಲ್ಲಿ 1,87,087 ಸರಿ ಉತ್ತರ ಬಂದಿದೆ. 1,25,000 ಮೌಲ್ಯದ ಬಹುಮಾನಗಳನ್ನು ನೀಡಲಾಗಿದೆ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ನಲ್ಲಿ ಭಾಗವಹಿಸಿರುವ ಎಲ್ಲ ವೀಕ್ಷಕರು ಇದುವರೆಗೂ ಒಟ್ಟು 187 ಕೋಟಿ ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ್ದಾರೆ. ನಮ್ಗೆ ಟೈಮ್ ಒಳಗೆ ಉತ್ತರ ಬರೋದಕ್ಕಿಂತನೂ ಟೈಮ್ ಆದ್ಮೇಲೆ ಬರೋ ಉತ್ತರಗಳೇ ಜಾಸ್ತಿ. ಆದ್ರೆ ಏನ್ ಮಾಡೋದು, ನಮ್ ಶೋ ರೂಲ್ಸ್ ಪ್ರಕಾರ ಅದನ್ನ ಲೆಕ್ಕಕ್ಕೆ ತಗೊಳಂಗಿಲ್ವೇ? ಎಲ್ರದು ಒಂದೇ ಕಂಪ್ಲೇಂಟು, 2 ನಿಮಿಷ ಟೈಮ್ ಸಾಕಾಗಲ್ಲ, ನೆಟ್ವರ್ಕ್ ಬಿಸಿ ಬರುತ್ತೆ, ಟೈಮ್ ಜಾಸ್ತಿ ಕೊಡಿ ಅಂತ. ನಿಮ್ಮ ಆಜ್ಞೆನ ಶಿರಸಾವಹಿಸಿ ಪಾಲಿಸ್ತೀವಿ. ಇನ್ಮೇಲೆ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೆಚ್ಚಿನ ಸಮಯ ಕೊಡ್ತೀವಿ. ಈಗ್ಲಾದ್ರೂ ಇನ್ ಟೈಮಲ್ಲಿ ಉತ್ತರ ಕೊಟ್ಟು ಹೆಚ್ಚಿನ ಬಹುಮಾನನ ಗೆದ್ಕೊಂಡೋಗಿ. ಬಿಂದಾಸ್ ಚಾಲೆಂಜ್ ನ ಈ ದಿನದ ಮೊದಲನೇ ಪ್ರಶ್ನೆಯಿಂದ ಒಂದು ಸಣ್ಣ ಟ್ವಿಸ್ಟ್, ನಿಮ್ಗೆ 3 ನಿಮಿಷ ಕಾಲಾವಕಾಶ ಕೊಡ್ತೀವಿ. ಹ್ಯಾಪಿನಾ? ಸೊ ಈ ದಿನದ ಮೊದಲನೇ ಪ್ರಶ್ನೆ ನಿಮ್ ಮುಂದೆ ಹಾಜರ್. ಬಿಂದಾಸ್ ಚಾಲೆಂಜ್ ಬಿಂದಾಸ್ ಚಾಲೆಂಜ್. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? Which is the state which produces highest milk in India? ನಿಮ್ಮ ಆಪ್ಷನ್ಸ್: ಗುಜರಾತ್, ಕರ್ನಾಟಕ, ಉತ್ತರ ಪ್ರದೇಶ. ನಿಮ್ಮ ಆಪ್ಷನ್ ಗುಜರಾತ್ ಆಗಿದ್ದಲ್ಲಿ GUJ ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಕರ್ನಾಟಕ ಆಗಿದ್ದಲ್ಲಿ KAR ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಉತ್ತರ ಪ್ರದೇಶ ಆಗಿದ್ದಲ್ಲಿ UPR ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. Your time starts now. ಬಿಂದಾಸ್ ಚಾಲೆಂಜ್ ನಲ್ಲಿ ನಿಮ್ಮ ಟೈಮ್ ಶುರುವಾಗಿದೆ. ಈ ಪ್ರಶ್ನೆನ ನೋಡಿ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೇಕಲ್ಲ? ನಿಮ್ ಸಂತೋಷನ ಇನ್ನೂ ಹೆಚ್ಚು ಮಾಡೋದಕ್ಕೆ ಯಾವ ಬಹುಮಾನ ಬರ್ತಿದೆ ನೋಡೋಣ. ಬಿಂದಾಸ್ ಚಾಲೆಂಜ್ ಬಿಂದಾಸ್ ಚಾಲೆಂಜ್. ಈ ಪ್ರಶ್ನೆಗೆ ಕನ್ವಾ ಮಾರ್ಟ್ ವತಿಯಿಂದ 3,000 ರೂಪಾಯಿ ಮೌಲ್ಯದ ಬಹುಮಾನ. ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ ಸಿಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಕಾರ್, ಬೈಕ್, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ, ಸ್ಮಾರ್ಟ್ ಫೋನ್, ವಿದೇಶ ಪ್ರವಾಸ, ಹೀಗೆ ಲಕ್ಷಾಂತರ ರೂಪಾಯಿ ಗೆಲ್ಲುವ ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ ಎಲ್ಲರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ. ಹಾಲು ಜೇನು ಒಂದಾದ ಹಾಗೆ ಈ ನಮ್ಮ ಬಿಂದಾಸ್ ಕಾರ್ಯಕ್ರಮ ಬಹುಮಾನ ಮತ್ತೆ ನಾಲೆಡ್ಜ್ ಎರಡನ್ನೂ ಒಟ್ಟೊಟ್ಟಿಗೆ ಕಟ್ಟಿಕೊಡುವ ಈ ನಮ್ಮ ಬಿಂದಾಸ್ ಕಾರ್ಯಕ್ರಮ ಒಂದು ವಿಶ್ವಕೋಶ ಇದ್ದ ಹಾಗೆ. ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೇನೆ ಈ ನಮ್ಮ ಕಾರ್ಯಕ್ರಮ ಕವರ್ ಮಾಡದಿರೋ ಸಬ್ಜೆಕ್ಟ್ಸೇ ಇಲ್ಲ. ಯೂಶಲಿ ಪೇರೆಂಟ್ಸ್ ಮಕ್ಕಳನ್ನ ಬೈತಾರೆ, ಟಿವಿ ನೋಡ್ಬೇಡ, ಕಣ್ಣು ಹಾಳಾಗುತ್ತೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರಲ್ಲ ಅಂತ. ಆದ್ರೆ ಇಡೀ ಫ್ಯಾಮಿಲಿ ಮತ್ತೆ ಮಕ್ಕಳು ಕುತ್ಕೊಂಡು ಈ ನಮ್ಮ ಪ್ರೋಗ್ರಾಮ್ನ ನೋಡ್ತಿದ್ದಾರೆ. ನಮ್ಮನ್ನ ತುಂಬಾ ಜನ ಕೇಳಿದ್ರು, ಯಾಕೆ ನಿಮ್ ಕಾರ್ಯಕ್ರಮನ 10ವರೆಗೆ ಪ್ರಸಾರ ಮಾಡ್ತೀರಾ ಅಂತ. ಆದ್ರೆ ನೀವು ಮಲ್ಗೋಕ್ಕಿಂತ ಮುಂಚೆ ಯಾವುದೇ ಒಂದು ವಿಚಾರಗಳನ್ನ ನೋಡಿದ್ರೆ ಅದು ನಿಮ್ ಮನಸ್ಸಲ್ಲಿ ಇರತ್ತೆ. ಅದೇ ನಮ್ಮ ಉದ್ದೇಶ. ಬಿಂದಾಸ್ ಚಾಲೆಂಜ್ ಬಿಂದಾಸ್ ಚಾಲೆಂಜ್. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ ಗುಜರಾತ್ ಆಗಿದ್ದಲ್ಲಿ GUJ ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಕರ್ನಾಟಕ ಆಗಿದ್ದಲ್ಲಿ KAR ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಉತ್ತರ ಪ್ರದೇಶ ಆಗಿದ್ದಲ್ಲಿ UPR ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ವೀಕ್ಷಕರೇ, ನೀವು ಕಳಿಸೋ ಯಾವುದೇ SMS-ಗೂ ಪ್ರೀಮಿಯಂ ಶುಲ್ಕ ಇರೋದಿಲ್ಲ. SMS ನಂಬರ್ಗೆ ಪದೇ ಪದೇ ಫೋನ್ ಮಾಡಿ ನಿಮ್ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಿಶೇಷ ಬಹುಮಾನ ಇರುತ್ತೆ. ಸರಿಯಾದ ಉತ್ತರ ಕೊಟ್ಟ ಎಲ್ಲರಿಗೂ 10,000 ಬಿಂದಾಸ್ ಪಾಯಿಂಟ್ಗಳು ಸಿಗುತ್ತೆ. ಯಾರ್ಯಾರಿಗೆ ಹೆಚ್ಚು ಬಿಂದಾಸ್ ಪಾಯಿಂಟ್ಗಳು ಸಿಗುತ್ತೋ ಅವ್ರಿಗೆ ರೇಷ್ಮೆ ಸೀರೆ, ಕಾರು, ಚಿನ್ನ, ಬೆಳ್ಳಿ, ಹೀಗೆ ಮುಂತಾದ ಬಂಪರ್ ಬಹುಮಾನಗಳನ್ನ ಗೆಲ್ಲುವ ಅವಕಾಶ ಇದೆ. ವೀಕ್ಷಕರೇ, ಒಂದ್ ನೆನಪಿರ್ಲಿ, ನೀವು ಒಂದೇ ನಂಬರಿಂದ ನಮ್ಗೆ SMS ಮಾಡಿ. ಯಾಕಂದ್ರೆ ಅದೇ ನಿಮ್ಮ ಪರ್ಮನೆಂಟ್ ಅಕೌಂಟ್ ನಂಬರ್. ನಾವು ಕೇಳೋ ಪ್ರಶ್ನೆ ಮತ್ತೆ ಆಪ್ಷನ್ಸ್ ನ ಗಮನವಿಟ್ಟು ನೋಡಿ. ಅದರಲ್ಲಿರೋ ಗುಟ್ಟು ನಿಮಗೆ ಗೊತ್ತಾಗುತ್ತೆ, ಉತ್ತರನೂ ಸಿಗತ್ತೆ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ನಲ್ಲಿ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರಿಸುವ ಸಮಯ ಮುಗಿತಾ ಬಂತು. 5
4, 3, 2, 1 ಟೈಮ್ ಅಪ್. ವೀಕ್ಷಕರೇ, ಈಗ ನೀವು ಉತ್ತರ ಕೊಡುವಂತ ಸಮಯ ಮುಗ್ದಿದೆ. ನನಗ್ ಸ್ವಲ್ಪ ರೆಸ್ಟ್ ಬೇಕು, ಆದ್ರೆ ರೆಸ್ಟ್ ನಿಮ್ಗಲ್ಲ. ಯಾಕಂದ್ರೆ ನಿಮ್ಗೀಗ ಸಿಗ್ತಿದೆ ಬ್ರೇಕ್ ಬಂಪರ್. ಅಷ್ಟರಲ್ಲಿ ನಿಮ್ಮ ಸರಿಯಾದ ಉತ್ತರಗಳನ್ನ ನಮ್ಮ ಆನ್ಸರ್ ಲೈನ್ಗೆ ಕಳಿಸಿ. ವೀಕ್ಷಕರಿಗೆ ಉತ್ತರ ಕಳಿಸಲು ಹೆಚ್ಚಿನ ಕಾಲಾವಕಾಶ ನೀಡುವ ಸಲುವಾಗಿ ಇಂದಿನಿಂದ ಬ್ರೇಕ್ ಬಂಪರ್ ಸಮಯ ನೀಡಲಾಗುತ್ತಿದೆ. ಬಿಂದಾಸ್ ಚಾಲೆಂಜ್ ಬ್ರೇಕ್ ಮುಗಿಸಿ ವಾಪಸ್ ಬರುವ ತನಕ ನಿಮ್ಮ ಉತ್ತರ ಕಳಿಸುವ ಲೈನ್ ಓಪನ್ ಇರುತ್ತದೆ. ಈ ವಿಸ್ತೃತ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚು ಜನ ಸರಿ ಉತ್ತರ ಕಳಿಸಲು ಅವಕಾಶ ನೀಡಲಾಗಿದೆ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವ್ ಗೆಲ್ಲೋದು ಗ್ಯಾರಂಟಿ. ಕಣ್ವಾ ಮಾರ್ಟ್ನಲ್ಲಿ ವೆರೈಟಿ ಇದೆ. ಕನ್ವಾ ಮಾರ್ಟ್ನಲ್ಲಿ ಕ್ವಾಲಿಟಿ ಇದೆ. ಕಣ್ವಾ ಮಾರ್ಟ್ನಲ್ಲಿ ಒಳ್ಳೆ ಸರ್ವಿಸ್ ಇದೆ. ಇದೆಲ್ಲದರ ಜೊತೆಗೆ ಕಣ್ವಾ ಮಾರ್ಟ್ನಲ್ಲಿ ರೇಟ್ ನ್ಯಾಯವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ನಮಗೇನ್ ಬೇಕು? ಕಣ್ವಾ ಮಾರ್ಟ್ ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. ಕಣ್ವಾ ಮಾರ್ಟ್, ಇದು ನಿಮ್ಮ ಮಾರ್ಟ್. ಕಳೆಯು ಕೊಳೆಯು ಇರಬಹುದೇ ನಮ್ಮ ಶಶಿ ಕೊಳೆಯ ನುಡಿಸೋ ಸೂಪರ್ ಸ್ಟಾರ್ ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಇನ್ನು ಮುಂದೆ ಪ್ರತಿದಿನವೂ ಆಗಲಿದೆ ಗುಡ್ ಡೇ, ಏಕೆಂದ್ರೆ ಕ್ಯಾಶ್ಯೂ ತುಂಬಿದ ಗುಡ್ ಡೇ ಈಗ ಕೇವಲ ₹10ಕ್ಕೆ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವಾ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಕಣ್ವಾ ಮಾರ್ಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಣ್ವಾ ಮಾರ್ಟ್, ಫ್ಯಾಮಿಲಿ ಫ್ಯಾಷನ್ ಮಾರ್ಟ್, ಶಶಿ ಸೋಪ್ಸ್, ಇಂಡಸ್ TMT ಕಂಬಿಗಳು ಮತ್ತು ಕರುಸ್ ಲಾಂಜರಿ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವ್ ಗೆಲ್ಲೋದು ಗ್ಯಾರಂಟಿ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮಕ್ಕೆ ವಾಪಸ್ ಬನ್ನಿ. ಈ ನಮ್ಮ ಕಾರ್ಯಕ್ರಮ ಉತ್ತರದಿಂದ ದಕ್ಷಿಣವರೆಗೂ ಫೇಮಸ್ ಆಗಿದೆ. ಅದೇ ತರ ನೀವು ಕೊಡೋ ಉತ್ತರದಿಂದ ನಾವು ನಿಮ್ಗೆ ದಕ್ಷಿಣೆಯಾಗಿ ಕೊಡೋ ಬಹುಮಾನ ಕೂಡ ಅಷ್ಟೇ ಫೇಮಸ್ ಆಗಿದೆ. ನಿಮ್ಮ ಬ್ರೇಕ್ ಬಂಪರ್ ಸಮಯ ಮುಗಿತಾ ಬರ್ತಾ ಇದೆ. 5, 4, 3, 2, 1 ಟೈಮ್ ಅಪ್. ಹಲೋ, ಈಗ ಉತ್ತರ ಕಳಿಸೋದನ್ನ ನಿಲ್ಸಿಪ. ನಮ್ ಆನ್ಸರ್ ಲೈನು ಬ್ಲಾಕ್ ಆಗಿದೆ. ಸರ್ಪ್ರೈಸ್ ಕೊಡೋಂತ ಮಾಹಿತಿ ಲೈನು ಓಪನ್ ಆಗುತ್ತೆ. ಈಗ ನಮ್ ಬಿಂದಾಸ್ ಉತ್ತರ ಏನು ಅನ್ನೋದನ್ನ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಹಸುವನ್ನು ಗೋಮಾತೆ ಎಂದು ಪೂಜಿಸುವ ನಮ್ಮ ದೇಶದಲ್ಲಿ ಹಾಲು ಒಂದು ಪ್ರಮುಖ ಆಹಾರ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಪ್ರಕಾರ ಭಾರತದಲ್ಲಿ ಒಟ್ಟು 13,24,31,000 ಟನ್ ಹಾಲು ಉತ್ಪಾದನೆಯಾಗುತ್ತದೆ. ಅದರಲ್ಲಿ ಗುಜರಾತ್ 1,03,15,000 ಟನ್ ಹಾಲು ಉತ್ಪಾದಿಸಿದರೆ 1,27,62,000 ಟನ್ ಹಾಲು ಉತ್ಪಾದಿಸುವ ಆಂಧ್ರ ಪಶುಸಂಗೋಪನೆಯಲ್ಲಿ ದಾಖಲೆ ವೇಗ ಪಡೆದುಕೊಳ್ಳುತ್ತಿದೆ. 2,33,30,30,000 ಟನ್ ಹಾಲು ಉತ್ಪಾದಿಸುವ ಉತ್ತರ ಪ್ರದೇಶಕ್ಕೆ ಯಾರೂ ಹತ್ತಿರದ ಸ್ಪರ್ಧಿಗಳೇ ಇಲ್ಲ. ಹಾಗಾಗಿ ಉತ್ತರ ಪ್ರದೇಶ ಭಾರತದ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯವಾಗಿದೆ. ಬಿಂದಾಸ್ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಬೆಸ್ಟ್ ಬೀಳ್ಸುತ್ತೆ ರೀ. ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ಡಬಲ್ ಕೇರ್ಫುಲ್ ಆಗಿರ್ಬೇಕು. ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಕಳಿಸಿರೋ ಉತ್ತರ ಏನಾದ್ರೂ ತಪ್ಪಾದ್ರೆ ನಿಮಗೆ ಬೇಜಾರಾಗುತ್ತೆ ಅಲ್ವಾ? ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ ಪ್ರಯಾಣ ಇನ್ನೂ ತುಂಬಾ ದೂರ ಇದೆ. ಪದೇ ಪದೇ ಪ್ರಯತ್ನ ಮಾಡ್ತೀರಿ, ನೀವು ಗೆಲ್ಲೋದಂತೂ ಗ್ಯಾರಂಟಿ. ಸರಿ, ಈಗ ನಮ್ಮ ಮುಂದಿನ ಪ್ರಶ್ನೆ ಏನು ಅನ್ನೋದನ್ನ ನೋಡೋಣ. 85 ಚುನಾವಣೆಯಲ್ಲಿ ಸ್ಪರ್ಧಿಸಿ ಗಿನ್ನಿಸ್ ದಾಖಲೆ ಮಾಡಿದ ವ್ಯಕ್ತಿ ಯಾರು? ನೇಮ್ ದ ಪರ್ಸನ್ who contested elections 85 times and his name entered into the Guinness Book of World Records. ನಿಮ್ಮ ಆಪ್ಷನ್ಸ್: ರಂಗಸ್ವಾಮಿ, ರಾಮಸ್ವಾಮಿ, ಹೊಟ್ಟೆಸ್ವಾಮಿ. ನಿಮ್ಮ ಆಪ್ಷನ್ ರಂಗಸ್ವಾಮಿ ಆಗಿದ್ದಲ್ಲಿ RAN ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ರಾಮಸ್ವಾಮಿ ಆಗಿದ್ದಲ್ಲಿ RAM ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಹೊಟ್ಟೆಸ್ವಾಮಿ ಆಗಿದ್ದಲ್ಲಿ HOT ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಛಲಬಿಡದ ತ್ರಿವಿಕ್ರಮನ ಹಾಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗಿನ್ನಿಸ್ ದಾಖಲೆ ಮಾಡಿದ ಈ ಮಹಾನುಭಾವ ನಿಮ್ಗೆ ಯಾವ ಬಹುಮಾನ ತಂದ್ಕೊಡ್ತಾರೋ ನೋಡೇ ಬಿಡೋಣ.
Bindas challenge. ಈ ಪ್ರಶ್ನೆಗೆ ಶಶಿ ಸೋಪ್ಸ್ ವತಿಯಿಂದ 2,000 ರೂಪಾಯಿ ಮೌಲ್ಯದ ಬಹುಮಾನ. ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ ಸಿಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಕಾರ್, ಬೈಕ್, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ, ಸ್ಮಾರ್ಟ್ ಫೋನ್, ವಿದೇಶ ಪ್ರವಾಸ ಹೀಗೆ ಲಕ್ಷಾಂತರ ರೂಪಾಯಿ ಗೆಲ್ಲುವ ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ ಎಲ್ಲರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ. ರಾಜಕೀಯ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಬಿಸ್ನೆಸ್ ಆಗೋಗಿದೆ. ಎಷ್ಟೇ ಕೋಟಿ ಕೋಟಿ ಹಣ ಇನ್ವೆಸ್ಟ್ ಮಾಡಿ ಚುನಾವಣೆಯಲ್ಲಿ ಗೆದ್ರೂ ಅದನ್ನ ವಾಪಸ್ ಪಡ್ಕೊಳಕ್ಕಾಗ್ತಿಲ್ಲ ಅಂತ ಪೊಲಿಟಿಷಿಯನ್ಸ್ ಪಬ್ಲಿಕ್ ಅಲ್ಲೇ ಹೇಳ್ತಿದ್ದಾರೆ. ಇದು ಹದಗೆಟ್ಟ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಇದು ಪೊಲಿಟಿಷಿಯನ್ಸ್ ಒಬ್ಬರದೇ ಪ್ರಾಬ್ಲಮ್ ಅಲ್ಲ, ವೋಟರ್ ನಮ್ದು ಕೂಡ ಪ್ರಾಬ್ಲಮ್ಮೇ. ಇದನ್ನ ಒಬ್ಬ ವ್ಯಕ್ತಿ ಸಮಾಜಕ್ಕೆ ವಿಡಂಬನೆ ಮಾಡ್ತಾ ಸಂದೇಶ ಕೊಡಬೇಕು ಅನ್ಕೊಂಡು ಪದೇ ಪದೇ ಚುನಾವಣೆಯಲ್ಲಿ ಸೋಲ್ತಾ ಇದ್ರು. ಚುನಾವಣೆ ಕುರಿತ ಈ ಪ್ರಶ್ನೆಗೆ ಬೇಗ ಬೇಗ ಉತ್ತರ ಕಳಿಸಿ. ವೀಕ್ಷಕರೇ, ನೀವು ಕಳಿಸೋ ಯಾವ SMS-ಗೂ ಪ್ರೀಮಿಯಂ ಶುಲ್ಕ ಇರೋದಿಲ್ಲ. ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ವಿಶೇಷ ಬಹುಮಾನ ಇರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ನಿಮ್ಗೆ 10,000 ಬಿಂದಾಸ್ ಪಾಯಿಂಟ್ಗಳು ಸಿಗತ್ತೆ. ಹೀಗಾದಲ್ಲಿ ಚಿನ್ನ, ಬೆಳ್ಳಿ, ಕಾರು, ಬೈಕು ಹೀಗೆ ಮುಂತಾದ ಬಂಪರ್ ಬಹುಮಾನಗಳನ್ನ ಪಡಿಬಹುದು. ಇನ್ಯಾಕ್ ತಡ? ಅದಕ್ಕೆ ದಿನಾ ಪ್ರೋಗ್ರಾಮ್ ನೋಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಜೊತೆಗೆ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೋಚರ್ನ ಕೂಡ ನಿಮ್ದಾಗಿಸ್ಕೊಳ್ಬಹುದು. Bindas challenge. Bindas challenge. 85 ಚುನಾವಣೆಯಲ್ಲಿ ಸ್ಪರ್ಧಿಸಿ ಗಿನ್ನಿಸ್ ದಾಖಲೆ ಮಾಡಿದ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ ರಂಗಸ್ವಾಮಿ ಆಗಿದ್ದಲ್ಲಿ RAN ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ರಾಮಸ್ವಾಮಿ ಆಗಿದ್ದಲ್ಲಿ RAM ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಹೊಟ್ಟೆಸ್ವಾಮಿ ಆಗಿದ್ದಲ್ಲಿ HOT ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ಕಾಲನ ನಿಲ್ಸೋದಕ್ಕೆ ಯಾರ ಕೈಲೂ ಆಗಲ್ಲ, ಆದ್ರೆ ನಾನ್ ನಿಲ್ಲಿಸ್ತೀನಿ ನಿಮ್ಗೋಸ್ಕರ. ಈ ಎಕ್ಸ್ಟ್ರಾ ಟೈಮ್ನ ಯೂಸ್ ಮಾಡಿಕೊಂಡು ನಿಮ್ಮ ಸರಿಯಾದ ಉತ್ತರನ ನಮಗ್ ಕಳಿಸಿ. ನಾನು ವಾಪಸ್ ಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕನ್ವಾ ಮಾಡ್ ಬಿಂದಾಸ್ ಚಾಲೆಂಜ್ ನಲ್ಲಿ ಟೈಮ್ಗೆ ಹಾಕೋಣ ಪುಟ್ಟ ಬ್ರೇಕ್. Bindas challenge. Bindas challenge. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್. ನೀವ್ ಗೆಲ್ಲೋದು ಗ್ಯಾರಂಟಿ. Bindas challenge. Bindas challenge. ಬೆಲೆ ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಟ್ರೆ ಏನ್ ಲಾಭ? ಡಿಸ್ಕೌಂಟ್ ಅಂದ್ರೆ ಇರಬೇಕು. ಕಣ್ವಾ ಮಾಡ್ತಾರ. ಕಣ್ವಾ ಮಾರ್ಟ್ನಲ್ಲಿ MRPನೇ ನ್ಯಾಯಯುತವಾಗಿರುತ್ತೆ. ಕಣ್ವಾ ಡಿಸ್ಕೌಂಟ್ ವೋಚರ್ ಇದ್ರಂತೂ ಇನ್ನೂ ಅದ್ಭುತ. ಕಣ್ವಾ ಮಾರ್ಟ್ ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. TMT ಇಂಡಸ್ TMT ಇದರಲ್ಲಿ 1, 2, 3 ಟ್ರೈಕೋರ್ ಇದೆ. ಟ್ರೈಕೋರ್ ಇದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. ಇಂಡಸ್ TMT ವಿತ್ ಟ್ರೈಕೋ ದ ಒರಿಜಿನಲ್. ಕರ್ವ್ ಸೀಮ್ಲೆಸ್ ಬ್ರಾ ಕೊಡುವ ಪರ್ಫೆಕ್ಟ್ ಲುಕ್ ನಿಂದ ಸಲ್ವಾರ್ ಕಮೀಸ್, ಟಿ ಶರ್ಟ್ ಗಳಲ್ಲಿಯೂ ಕೂಡ ಹೆಚ್ಚು ಅಂದವಾಗಿ ಕಾಣಿಸ್ತೀರಾ. ಕರ್ವ್ಸ್ ಲಾಂಜರಿ ಅಂದದ ಉತ್ಪ್ರೇಕ್ಷೆ. ಗಂಡಸರಿಗೆ ಸ್ಟೈಲ್, ಹೆಂಗಸರಿಗೆ ವೆರೈಟಿ, ಮಕ್ಕಳಿಗೆ ಪ್ಯಾಟ್ರನ್, ಮನೆ ಮಂದಿಗೆಲ್ಲ ಬೇಕಾಗಿರೋ ಸೆಲೆಕ್ಷನ್. ಕನ್ವಾ ಮಾರ್ಟ್ ನಲ್ಲಿ ಶಾಪಿಂಗ್ ಮಾಡಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್. ಕಣ್ವಾ ಮಾರ್ಟ್ ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಣ್ವಾ ಮಾರ್ಟ್, ಫ್ಯಾಮಿಲಿ ಫ್ಯಾಷನ್ ಮಾರ್ಟ್, ಶಶಿ ಸೋಪ್ಸ್, ಇಂಡಸ್ TMT ಕಂಬಿಗಳು ಮತ್ತು ಕರ್ವ್ಸ್ ಲಾಂಜರಿ. Bindas challenge. Bindas challenge. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್. ನೀವ್ ಗೆಲ್ಲೋದು ಗ್ಯಾರಂಟಿ. Bindas challenge. Bindas challenge. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮನ ಮುಂದುವರಿಸ್ತಾ ಈಗ ನಮ್ಮ ಟೈಮ್ನ ಕಂಟಿನ್ಯೂ ಮಾಡೋಣ. ನಮ್ಮ ಪ್ರಶ್ನೆ ಏನು ಅಂತ ಮತ್ತೊಮ್ಮೆ ನೋಡೋಣವಾ? Bindas challenge. Bindas challenge. 85 ಚುನಾವಣೆಯಲ್ಲಿ ಸ್ಪರ್ಧಿಸಿ ಗಿನ್ನಿಸ್ ದಾಖಲೆ ಮಾಡಿದ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ ರಂಗಸ್ವಾಮಿ ಆಗಿದ್ದಲ್ಲಿ RAN ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ರಾಮಸ್ವಾಮಿ ಆಗಿದ್ದಲ್ಲಿ RAM ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಹೊಟ್ಟೆಸ್ವಾಮಿ ಆಗಿದ್ದಲ್ಲಿ HOT ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ವೀಕ್ಷಕರೇ, ನನಗ್ ಗೊತ್ತು ಈ ಪ್ರಶ್ನೆಗೆ ನಿಮ್ ಉತ್ತರ ತುದಿ ಬೆರಳಲ್ಲೇ ಇದೆ ಅಂತ. ಹಾಗಂತ ಸರಿ ಉತ್ತರನೇ ಮತ್ತೆ ಮತ್ತೆ ಕಳಿಸಿ ಹೆಚ್ಚು ಬಹುಮಾನ ಪಡ್ಕೋಬಹುದು ಅಂತ ತಪ್ಪು ಮಾತ್ರ ತಿಳ್ಕೊಬೇಡಿ. ನಿಮ್ಗೆ ಯಾವ್ದು ಬೇಕೋ ಆಪ್ಷನ್ಸ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮ್ಗೆ ಎಲ್ಲಾ ಆಪ್ಷನ್ಸ್ ಉತ್ತರ ಕಳಿಸಿದ್ರೆ ನಮ್ ಕಂಪ್ಯೂಟರ್ ಅದನ್ನ ಸ್ಕ್ಯಾನ್ ಮಾಡಿ ಡಿಲೀಟ್ ಮಾಡ್ಬಿಡುತ್ತೆ. ಛೇ, ಈ ಪ್ರಶ್ನೆ ಟೈಮ್ ಮುಗ್ದೋಯ್ತಲ್ಲ. ಈಗ ನಿಮ್ಮ ಜ್ಞಾನ ದಾಹದ ಹೊಟ್ಟೆ ತುಂಬಿಸುವ ಸಮಯ, ಅರ್ಥಾತ್ ಉತ್ತರ ಹೇಳೋ ಸಮಯ. Bindas challenge. Bindas challenge. 85 ಚುನಾವಣೆಯಲ್ಲಿ ಸ್ಪರ್ಧಿಸಿ ಗಿನ್ನಿಸ್ ದಾಖಲೆ ಮಾಡಿದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ರಂಗಸ್ವಾಮಿ.
ಜಗತ್ತಿನಲ್ಲಿ ಅತಿ ಹೆಚ್ಚು ಕೋಟ್ಯಾಧಿಪತಿಗಳ ಸಂಖ್ಯೆ ಭಾರತದಲ್ಲಿದೆ. ಈ ಸಂಗತಿ ನಮಗೆ ಹೆಮ್ಮೆ ಪಡುವಂತೆ ಮೇಲ್ನೋಟಕ್ಕೆ ಕಂಡರೂ ಸಹ ಇದು ನಾಚಿಸುವ ವಿಚಾರವಾಗಿದೆ. ಆರ್ಥಿಕವಾಗಿ ಮುಂದುವರೆದ ದೇಶಕ್ಕಿಂತ ಕೋಟ್ಯಾಧಿಪತಿಗಳ ಸಂಖ್ಯೆ ನಮ್ಮ ದೇಶಕ್ಕೆ ಬರಲು ಹೇಗೆ ಸಾಧ್ಯವಾಯಿತೆಂದರೆ ನಮ್ಮ ದೇಶದಲ್ಲಿ ಸಂಪನ್ಮೂಲಗಳು ಸರಿಯಾಗಿ ಹಂಚಿಕೆಯಾಗುತ್ತಿಲ್ಲ ಎಂದೇ ಅರ್ಥ. ಬೆರಳೆಣಿಕೆ ಧನಿಕರು ಕೋಟ್ಯಾಧಿಪತಿಗಳಾಗಿದ್ದರೆ ಕೋಟ್ಯಾಂತರ ಜನ ಬಡವರಾಗಿಯೇ ಉಳಿದಿದ್ದಾರೆ. ಈ ತಾರತಮ್ಯವನ್ನು ತನ್ನದೇ ಆದ ಶೈಲಿಯಲ್ಲಿ ಪ್ರತಿಭಟಿಸಿದ ವ್ಯಕ್ತಿ ಹೊಟ್ಟೆ ಪಕ್ಷದ ರಂಗಸ್ವಾಮಿ. 1933ರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ ಇವರು ತಮ್ಮ ಜೀವಮಾನದಲ್ಲಿ 85 ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ. ನಿಮ್ಮ ಓಟು ಹೊಟ್ಟೆಗೆ ಎಂಬ ವಿಡಂಬನೆಯಿಂದ ಪ್ರಚಾರ ಮಾಡುತ್ತಿದ್ದ ಇವರ ಗುರುತು ಏರೋಪ್ಲೇನ್. ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲದ ಜನನಾಯಕರ ವಿಚಾರವಾಗಿ ಜನಸಾಮಾನ್ಯರ ಕಣ್ಣು ತೆರೆಸುವ ಇವರ ಪ್ರಯತ್ನ ಕೈಗೂಡಲೇ ಇಲ್ಲ. ಈ ಪ್ರಯತ್ನ ಗಿನ್ನಿಸ್ ದಾಖಲೆಯಲ್ಲಿ ಸೇರಿದ್ದಷ್ಟೇ ಇವರಿಗೆ ದಕ್ಕಿದ ಲಾಭ. ಸೋಲು ಅಂದ್ರೆ ಅದು ಸೋಲಲ್ಲ, ಅದು ಗೆಲುವಿನ ಆರಂಭ. ಹೊಟ್ಟೆ ಪಕ್ಷ ರಂಗಸ್ವಾಮಿಯವರು ಇದೇ ತರ ಸೋತು ಗೆದ್ದಿದ್ದಾರೆ. ಯಾರು ಅಳಿಸಕ್ಕಾಗದಿರಂತ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಹಾಗೂ ಬಿಂದಾಸ್ ಪಾಯಿಂಟ್ಗಳನ್ನು ಪಡೆದುಕೊಂಡ ನಿಮಗೆ ಬಿಂದಾಸ್ ಚಾಲೆಂಜ್ ನಮ್ಮ ಮುಂದಿನ ಪ್ರಶ್ನೆ. KRS ಯಾವ ಜಿಲ್ಲೆಯಲ್ಲಿದೆ? ನೇಮ್ ದ ಡಿಸ್ಟ್ರಿಕ್ಟ್ ವಿಚ್ ಹ್ಯಾಸ್ KRS. ನಿಮ್ಮ ಆಪ್ಷನ್ಸ್: ಮದ್ದೂರು, ಮಂಡ್ಯ, ಮೈಸೂರು. ನಿಮ್ಮ ಆಪ್ಷನ್ ಮದ್ದೂರು ಆಗಿದ್ದಲ್ಲಿ MDR ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಮಂಡ್ಯ ಆಗಿದ್ದಲ್ಲಿ MAN ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಮೈಸೂರು ಆಗಿದ್ದಲ್ಲಿ MYS ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. Your time starts now. ವೀಕ್ಷಕರೇ, ನಿಮ್ ಸಮಯ ಶುರುವಾಗಿದೆ. ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕಳಿಸ್ತಾ ಇರಿ. ನಾನ್ ನಿಮ್ಗೆ ಸಿಗೋ ಬಹುಮಾನ ಏನು ಅನ್ನೋದನ್ನ ಹೇಳ್ತೀನಿ. ಈ ಪ್ರಶ್ನೆಗೆ ಇಂಡಸ್ ಸ್ಟೀಲ್ ವತಿಯಿಂದ 3,000 ರೂಪಾಯಿ ಮೌಲ್ಯದ ಬಹುಮಾನ. ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ ಸಿಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಕಾರ್, ಬೈಕ್, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ, ಸ್ಮಾರ್ಟ್ ಫೋನ್, ವಿದೇಶ ಪ್ರವಾಸ ಹೀಗೆ ಲಕ್ಷಾಂತರ ರೂಪಾಯಿ ಗೆಲ್ಲುವ ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ ಎಲ್ಲರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ. ಬೆಂಗಳೂರು ಜನ ಒನ್ ಡೇ ಟ್ರಿಪ್ ಮಾಡಬೇಕು ಅಂದ್ರೆ ಮೈಸೂರಿಗೆ ಹೋಗೋದು. ಆನ್ ದ ವೇ ಹೋಗ್ತಾ ಮದ್ದೂರಲ್ಲಿ ಮದ್ದೂರು ವಡೆ ತಿನ್ಕೊಂಡು, ಮಂಡ್ಯದಲ್ಲಿ ಕಬ್ಬಿನ ಹಾಲು ಕುಡ್ಕೊಂಡು, ಮೈಸೂರಲ್ಲಿ ಪ್ಯಾಲೇಸ್, ಝೂ, ಕೊನೆಗೆ ರಾತ್ರಿ KRS ಹೋಗಿ ಬಂದ್ರೆ ಒನ್ ಡೇ ಟ್ರಿಪ್ ಮುಗ್ದೋಯ್ತು. ಮೈಸೂರಿಗೆ ಅರಮನೆ ಮುಖ ಆದ್ರೆ KRS ಮುಡಿದ ಹಾಗೆ. ಪ್ರತಿ ಭಾನುವಾರ ಇವೆರಡು ಸಿಂಗರ್ಸ್ಕೊಂಡು ಎಲ್ಲರನ್ನ ಸ್ವಾಗತಿಸುತ್ತೆ. KRS ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ ಮದ್ದೂರು ಆಗಿದ್ದಲ್ಲಿ MDR ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಮಂಡ್ಯ ಆಗಿದ್ದಲ್ಲಿ MAN ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಮೈಸೂರು ಆಗಿದ್ದಲ್ಲಿ MYS ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ಅರೆ ಹೌದಾ, ಈಗ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಹೀಗಾಗೋದು ಉಂಟಾ? ಇಂಥ ಉದ್ಗಾರಗಳೆಲ್ಲ ಬಿಂದಾಸ್ ಚಾಲೆಂಜ್ ವೀಕ್ಷಕರ ಮುಖದಲ್ಲಿ ಮೂಡ್ತಾ ಇರುತ್ತೆ. ಯಾರೋ ಆಟ ಆಡೋದು, ಯಾರಿಗೋ ಬಹುಮಾನ ಬರೋದು, ಅದನ್ನ ನೋಡಿ ನಾವು ಚಪ್ಪಾಳೆ ತಟ್ಟೋದು. ಈ ಜಮಾನ ಎಲ್ಲ ಹೋಯ್ತಪ್ಪ. ಈಗೇನಿದ್ರು ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬಹುಮಾನಗಳನ್ನ ಗೆದ್ಕೊಂಡು ಹೋಗ್ತಾ ಇರ್ಬೋದು. ವೀಕ್ಷಕರೇ, ನಿಮ್ಮ ಎಕ್ಸ್ಟೆಂಡೆಡ್ 3 ನಿಮಿಷಗಳ ಕಾಲ ಓಡ್ತಾ ಇದೆ. ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಯಾವುದೇ ಯಶಸ್ವಿಯಾಗಿರೋ ವ್ಯಕ್ತಿನ ನೋಡಿ, ಅವ್ರು ನಿಮ್ಗಿಂತ ಮಹಾನುಭಾವಿ ಏನಲ್ಲ, ಆದ್ರೆ ಅವ್ರ ಟೈಮ್ನ ಹೀಗೆ ವೇಸ್ಟ್ ಮಾಡ್ಕೊಳ್ಳಲ್ಲ. ನೀವು ಅಷ್ಟೇ. ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಬಂಪರ್ ಬಹುಮಾನಗಳು ಜೊತೆಗೆ ಶಾಪಿಂಗ್ ವೋಚರ್ಗಳನ್ನ ಗೆಲ್ತಾ ಹೋಗಿ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರಿಗೆ ಬಹುಮಾನ ಬಂದಿದೆ, ಯಾರ್ಯಾರು ಎಷ್ಟೆಷ್ಟು ಬಿಂದಾಸ್ ಪಾಯಿಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಹೇಳ್ತೀನಿ. ನೀವು ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮನ ನೋಡ್ತಾ ಇರಿ, ಯಾಕಂದ್ರೆ ನೀವು ಗೆಲ್ಲೋದು ಗ್ಯಾರಂಟಿ. ಭೂಮಿಯ ದ್ರವ್ಯರಾಶಿ ಎಷ್ಟು? ಅಮೇರಿಕದ ವಾರ್ಷಿಕ ಬಡ್ಜೆಟ್ ಎಷ್ಟು? ಇಂದಿನ ಪಂಚವಾರ್ಷಿಕ ಯೋಜನೆಯ ಗಾತ್ರ ಏನು? ಇಂಥ ತಲೆ ತಿನ್ನೋ ಪ್ರಶ್ನೆಗಳನ್ನ ನಾನಂತೂ ಕೇಳಲ್ಲ ಬಿಡಿ. ನಮ್ಮ ಪ್ರಶ್ನೆ ಏನಿದ್ರು ತುಂಬಾ ಸಿಂಪಲ್ ಆಗಿರುತ್ತೆ, ಆನ್ಸರ್ ಕೂಡ ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ. ಇದನ್ನ ಕೇಳೋದ್ರಿಂದ ನಿಮ್ಗೆ ನಷ್ಟ ಏನೂ ಇಲ್ಲ, ಇನ್ನು ಉಪಯೋಗನೇ ಜಾಸ್ತಿ. ಮನೇಲಿ ಕುತ್ಕೊಂಡು ಆಟ ಆಡ್ಕೊಂಡು ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರೆ ನಿಮ್ಗೆ ಬಂಪರ್ ಬಹುಮಾನಗಳನ್ನ ಪಡೆಯುವಂತ ಸ್ಥಳ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಮಾತ್ರ. ವೀಕ್ಷಕರೇ, ನಿಮ್ ಸಮಯ ಮುಗಿತು.
ಈಗ ಮೊಬೈಲ್ನ ಪಕ್ಕಕ್ಕೆತ್ತಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾನ್ ನಿಮ್ಗೆ ಸರಿ ಉತ್ತರ ಹೇಳ್ತಾ ಮಾಹಿತಿ ಭಂಡಾರನ ತೆಗ್ದಿಡ್ತೀನಿ. ಅದೆಷ್ಟು ಬೇಕಷ್ಟು ಬಾಚ್ಕೊಳ್ಳಿ. KRS ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಮಂಡ್ಯ. ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಜೀವ ನದಿಯಾದ ಕಾವೇರಿ ನದಿಗೆ ಅಡ್ಡಲಾದ ಅಣೆಕಟ್ಟು KRS ಇರುವುದು ಮಂಡ್ಯ ಜಿಲ್ಲೆಯಲ್ಲಿ. ಇದಕ್ಕೆ ಕನ್ನಂಬಾಡಿ ಕಟ್ಟೆ ಎಂದು ಹೆಸರಿದೆ. ಇದನ್ನು ಕಟ್ಟುವ ಮುನ್ನ ಮೈಸೂರು, ಮಂಡ್ಯದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು. ಮದ್ರಾಸು ಸರ್ಕಾರದ ಪ್ರಬಲ ವಿರೋಧದ ನಡುವೆ ಹೋರಾಡಿ ಮೈಸೂರಿನ ದಿವಾನರಾಗಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಈ ಅಣೆಕಟ್ಟನ್ನು ಕಟ್ಟಿಸಿದರು. ಆ ಸಮಯದಲ್ಲಿ ಇದು ಭಾರತದಲ್ಲಿ ಅತಿ ದೊಡ್ಡ ಅಣೆಕಟ್ಟಾಗಿತ್ತು. ಈ ಅಣೆಕಟ್ಟು 8600 ಅಡಿ ಉದ್ದವಿದ್ದು 130 ಅಡಿ ಎತ್ತರವಿದೆ. ಸ್ವಯಂಚಾಲಿತ ಸ್ಲೂಸ್ ಗೇಟುಗಳನ್ನು ಉಪಯೋಗಿಸಿದ ಪ್ರಪಂಚದ ಮೊದಲ ಅಣೆಕಟ್ಟುಗಳಲ್ಲಿ ಇದು ಒಂದು. 124 ಅಡಿ ನೀರು ನಿಲ್ಲಿಸಲು ನೆಲಮಟ್ಟದಿಂದ 130 ಅಡಿ ಎತ್ತರದ ಅಣೆಕಟ್ಟು ನಿರ್ಮಿಸಲಾಗಿದೆ. ಇಷ್ಟೊಂದು ಎತ್ತರದ ಅಣೆಕಟ್ಟಿಗಾಗಿ 111 ಅಡಿ ಆಳದಲ್ಲಿ ತಳಪಾಯ ಹಾಕಲಾಗಿದೆ. ಈ ಅಣೆಕಟ್ಟು 4100 ಚದರ ಮೈಲಿಯಷ್ಟು ಜಲಾನಯನ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ. ಮೈಸೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೆ KRS ಅಂತ. ಮೈಸೂರಲ್ಲಿ KRS ಇಲ್ಲ ಅಂದ್ರೆ ಯಾರಿಗೂ ನಂಬೋಕೆ ಆಗಲ್ಲ. ಹಾಗಂತ ಮೈಸೂರು ಪಾಕಲ್ಲಿ ಮೈಸೂರು ಇದೆಯಾ ಅಂತ ಕೇಳ್ಬೇಡಿ. ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಒಂಥರ ಸೂಪರ್ ಪವರ್ ಇದೆ ರೀ. ವಿಭಿನ್ನ ಮಾಹಿತಿ, ತರಾವರಿ ಬಹುಮಾನಗಳು, ನಿಮ್ಮಂತ ಉತ್ಸಾಹಿ ವೀಕ್ಷಕರು. ಹೀಗಿದ್ರೆ ಕರೆಂಟ್ ಸಂಚಾರ ಆಗೇ ಆಗತ್ತೆ. ಅಯ್ಯಯ್ಯೋ, ಇವತ್ತಿನ ಪ್ರಶ್ನೆ ಕೇಳೋದಕ್ಕೂ ಮುಂಚೆನೆ ಇವತ್ತಿನ ಎಪಿಸೋಡ್ ಮುಗಿಸೋಂತ ಸಮಯ ಹತ್ರ ಬಂದಿದೆ. ಆದ್ರೂ ಇದೊಂಥರ ಗುಡ್ ಲಕ್ ಅನ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಈ ಪ್ರಶ್ನೆ ಸೂಪರ್ ಸೋನಿಕ್ ಹಂತಕ್ಕೆ ಹೋಗಿದೆ. ನಾಳೆ ರಾತ್ರಿ 10 ಗಂಟೆವರೆಗೂ ನಿಮ್ಗೆ ಉತ್ತರ ಕೊಡಕ್ಕೆ ಟೈಮ್ ಇದೆ. ಈ ಪ್ರಶ್ನೆ ಯಾವುದು, ಉತ್ತರ ಹೇಗ್ ಕೊಡ್ಬೇಕು ಅನ್ನೋ ಮಾಹಿತಿ ಬೇಕಾ? ಇಲ್ಲಿದೆ ನೋಡಿ. ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ಯಾವುದು? Which is the best conductor of electricity amongst these? ನಿಮ್ಮ ಆಪ್ಷನ್ಸ್: ಡಿಸ್ಟಿಲ್ ವಾಟರ್, ಕೊಳಾಯಿ ನೀರು, ಸಮುದ್ರದ ನೀರು. ನಿಮ್ಮ ಆಪ್ಷನ್ ಡಿಸ್ಟಿಲ್ ವಾಟರ್ ಆಗಿದ್ದಲ್ಲಿ 08067006061 ಸಂಖ್ಯೆಗೆ ಕರೆ ಮಾಡಿ. ನಿಮ್ಮ ಆಪ್ಷನ್ ಕೊಳಾಯಿ ನೀರು ಆಗಿದ್ದಲ್ಲಿ 08067006062 ಸಂಖ್ಯೆಗೆ ಕರೆ ಮಾಡಿ. ನಿಮ್ಮ ಆಪ್ಷನ್ ಸಮುದ್ರದ ನೀರು ಆಗಿದ್ದಲ್ಲಿ 08067006063 ಸಂಖ್ಯೆಗೆ ಕರೆ ಮಾಡಿ. ಈ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿದ ಒಬ್ಬರಿಗೆ ಕಣ್ವಾ ಮಾರ್ಟ್ ವತಿಯಿಂದ 7,000 ರೂಪಾಯಿ ಮೌಲ್ಯದ ಬಹುಮಾನ ಹಾಗೂ ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ಸ್. ಸೂಪರ್ ಸಾನಿಕ್ ರೌಂಡ್ನಲ್ಲಿ ಉತ್ತರಿಸಲು ನಿಮಗೆ ನಾಳೆ ರಾತ್ರಿ 10 ಗಂಟೆವರೆಗೂ ಸಮಯವಿರುತ್ತದೆ. ಈ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ ಇಂದು ನೀವು ಗಳಿಸಿರುವ ಪಾಯಿಂಟ್ಸ್ ದ್ವಿಗುಣವಾಗುತ್ತದೆ. ಒಂದು ವೇಳೆ ಉತ್ತರ ತಪ್ಪಾಗಿದ್ದರೆ ಇಂದು ನೀವು ಗಳಿಸಿದ ಎಲ್ಲಾ ಪಾಯಿಂಟ್ಸ್ ಕಳೆದುಕೊಳ್ಳುತ್ತೀರಾ. ಗೊತ್ತಾಯ್ತಲ್ವಾ? ನೀವು ಸರಿಯಾದ ಉತ್ತರ ನಮಗೆ ಕಳ್ಸಿದ್ರೆ ನಿಮ್ ಪಾಯಿಂಟ್ಸ್ ಗಳೆಲ್ಲ ಡಬಲ್ ಆಗತ್ತೆ. ತಪ್ಪು ಉತ್ತರ ಕಳ್ಸಿದ್ರೆ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕಳ್ಕೊತೀರಾ. ಅದಕ್ಕೆ ನಾನು ಹೇಳಿದ್ದು, ಸೈನ್ಸ್ ಬುಕ್ ನ ರೆಫರ್ ಮಾಡಿ, ನಿಮ್ ಸೈನ್ಸ್ ಟೀಚರ್ ನ ವಿಚಾರಿಸಿ, ಇಲ್ಲ ಅಂತಂದ್ರೆ ಎಲೆಕ್ಟ್ರಿಷಿಯನ್ಸ್ ನಾದ್ರೂ ಕೇಳಿ ಸರಿಯಾದ ಉತ್ತರ ತಿಳ್ಕೊಂಡು ನಮಗೆ ಹೇಳಿ. ಈಗ ನಾವು ನೆನ್ನೆ ಕೇಳಿ ಸೂಪರ್ ಸೋನಿಕ್ ಪ್ರಶ್ನೆಗೆ ಉತ್ತರ ಕೊಡುವ ಸಮಯ. ಭಾರತದಲ್ಲಿ ಹರಿಯುವ ನದಿಗಳ ಪೈಕಿ ಯಾವ ನದಿ ಅತಿ ಹೆಚ್ಚು ಉದ್ದವಾಗಿದೆ? Which is the longest river that flows in India? ನಿಮ್ಮ ಆಪ್ಷನ್ಸ್: ಗಂಗಾ, ಬ್ರಹ್ಮಪುತ್ರ, ಇಂಡಸ್. ಸರಿಯಾದ ಉತ್ತರ ಇಂಡಸ್. ಭಾರತದ ಭೂಪ್ರದೇಶದಲ್ಲಿ ಹುಟ್ಟಿ ಅತಿ ಹೆಚ್ಚು ದೂರ ಹರಿಯುವ ನದಿ ಗಂಗಾ. ಇದು ಭಾರತೀಯರ ಪವಿತ್ರ ನದಿಯಾಗಿದೆ. ಒಟ್ಟು 2480 ಕಿಲೋಮೀಟರ್ ಹರಿಯುವ ಈ ನದಿ ಉತ್ತರ ಪ್ರದೇಶ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ನ ಜೀವನದಿಯಾಗಿ ಕೊನೆಗೆ ಬಾಂಗ್ಲಾದೇಶದಲ್ಲಿ ಸಮುದ್ರ ಸೇರುತ್ತದೆ. ಶಿವನ ಜಟೆಯಿಂದ ಬಂದವಳೆಂಬ ಹಿರಿಮೆ ಹೊಂದಿರುವ ಈ ನದಿಯ ತಟದಲ್ಲಿ ಅನೇಕ ಪವಿತ್ರ ಕ್ಷೇತ್ರಗಳಿವೆ. ಬ್ರಹ್ಮಪುತ್ರ ನದಿ 2900 ಕಿಲೋಮೀಟರ್ ಉದ್ದ ಇದ್ದು, ಈ ನದಿಯು ಕೃಷಿ ಮತ್ತು ಒಳನಾಡ ನೌಕಾಯಾನಕ್ಕೆ ಮುಖ್ಯ ಆಧಾರ.
1884ರವರೆಗೆ ಈ ನದಿಯು ಭಾರತದ ಹೊರಗಿನ ಹರಿವಿನ ಪಾತ್ರವು ತಿಳಿದಿರಲಿಲ್ಲ. ಭಾರತ, ಚೈನಾ, ಟಿಬೆಟ್ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುವ ಈ ನದಿಗೆ ಚೈನಾ ಅಣೆಕಟ್ಟು ಕಟ್ಟಿ ನೀರಾವರಿಗೆ ಬಳಸಿಕೊಳ್ಳುತ್ತಿದೆ. ಅತಿ ಹೆಚ್ಚು ನೀರು ಹರಿಯುವ ನದಿಗಳ ಪೈಕಿ ಬ್ರಹ್ಮಪುತ್ರ ಮೊದಲ ಸ್ಥಾನದಲ್ಲಿದೆ. ಭಾರತ ಮತ್ತು ಬಾಂಗ್ಲಾದೇಶದ ಹೆಚ್ಚಿನ ನದಿಗಳಿಗೆ ಸ್ತ್ರೀ ಹೆಸರಿದ್ದರೆ ಈ ನದಿಗೆ ಮಾತ್ರ ಪುರುಷ ಹೆಸರಿದೆ. ಜಗತ್ತಿನ ಪುರಾತನವಾದ ಸಿಂಧೂ ಬಯಲಿನ ನಾಗರಿಕತೆ ಉಗಮವಾದದ್ದು ಸಿಂಧೂ ನದಿ ತಟದಲ್ಲಿ. ಈ ನದಿಯಿಂದಲೇ ನಮ್ಮ ದೇಶಕ್ಕೆ ಹಿಂದೂಸ್ಥಾನ್, ಇಂಡಿಯಾ ಎಂಬ ಹೆಸರು ಬಂದಿರುವುದು. ಇದು ಈಗ ಇಂಡಸ್ ನದಿ ಎಂದು ಕರೆಯಲ್ಪಡುತ್ತದೆ. ಚೀನಾ, ಭಾರತ, ಟಿಬೆಟ್ ಮತ್ತು ಪಾಕಿಸ್ತಾನದಲ್ಲಿ ಹರಿಯುವ ಈ ನದಿಯ ಉದ್ದ 3200 ಕಿಲೋಮೀಟರ್ ಇದ್ದು ಭಾರತದ ನೆಲದಲ್ಲಿ ಹರಿಯುವ ನದಿಗಳ ಪೈಕಿ ಅತಿ ಉದ್ದದ ನದಿಯಾಗಿದೆ. 3 ನಿಮಿಷ 3 ಆಪ್ಷನ್ಸ್ 1 SMS, ಅದು ನಾರ್ಮಲ್ ಕಾಸ್ಟ್ ನಲ್ಲಿ. ಬಹುಮಾನವನ್ನ ನಾವು ಕೊಡ್ತೀವಿ. ಭರ್ಜರಿ ಪಾಯಿಂಟ್ಗಳು, ಶಾಪಿಂಗ್ ವೋಚರ್ಗಳು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ನಾವು ಕೊಡ್ತೀವಿ. ಅತಿ ಹೆಚ್ಚು ಬಿಂದಾಸ್ ಪಾಯಿಂಟ್ಗಳನ್ನ ಗಳಿಸಿ ಬಹುಮಾನ ಪಡೆದವ್ರು ಯಾರು ಅಂತ ಕೇಳ್ತಾ ಇದ್ದೀರಾ? ಅದಕ್ಕೆ ಮಾಹಿತಿ ಇಲ್ಲಿದೆ ನೋಡಿ. ಬಿಂದಾಸ್ ಚಾಲೆಂಜ್ನ ಆಗಸ್ಟ್ 15ರ ಸಂಚಿಕೆಯ ವಿಜೇತರು ಬಿಂದಾಸ್ ಚಾಲೆಂಜ್ನ ಕಳೆದ ಸೋಮವಾರದ ಸಂಚಿಕೆಯ ವಿಜೇತರು ಮೂರು ತಿಂಗಳಿನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದ ಒಬ್ಬ ಅದೃಷ್ಟಶಾಲಿಗೆ ಕರ್ವ್ಸ್ ಲಿಂಗರಿ ಅವರಿಂದ ಒಂದು ಟಾಟಾ ನ್ಯಾನೋ ಕಾರನ್ನು ಮೆಗಾ ಬಂಪರ್ ಬಹುಮಾನವಾಗಿ ನೀಡಲಾಗುವುದು. ಹೆಚ್ಚು ಪಾಯಿಂಟ್ಸ್ ಸಂಗ್ರಹಿಸಿ ಬಂಪರ್ ಬಹುಮಾನ ಗೆಲ್ಲಿ. ನಿಮ್ಮ ಉತ್ಸಾಹ ನಮ್ಮ ಕಾರ್ಯಕ್ರಮದ ವಾಹಕ. ನಿಮ್ಮ ಪ್ರೋತ್ಸಾಹ ಕನ್ನಡ ಟಿವಿ ಮಾಧ್ಯಮದಲ್ಲಿ ಹೊಸ ಅಧ್ಯಾಯ ಬರೆಯಲು ಹೊರಟ ನಮಗೆ ಒಂದು ಕರೆಂಟ್. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ಡೀಪಾಗಿ ಸ್ಟಡಿ ಮಾಡಿ, ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾವು ಡೀಪಾಗಿ ರಿಸರ್ಚ್ ಮಾಡ್ತೀವಿ. ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಮೆದುಳಿಗೆ ಮೇವು ಕೊಟ್ಟಿದ್ದೀವಿ ಅನ್ನೋದು ನಮ್ಮ ಭಾವನೆ. ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮ ಇವತ್ತಿಗೆ ಇಲ್ಲಿಗೆ ಮುಗಿದ್ರು ನಾಳೆ ರಾತ್ರಿ 10 ಗಂಟೆವರೆಗೂ ನಿಮ್ಮ ಅನ್ವೇಷಣೆ ನಡೀತಾನೆ ಇರತ್ತೆ. ನಾನ್ ನಾಳೆ ಮತ್ತೆ ನಿಮ್ಗೋಸ್ಕರ ಓಡೋಡಿ ಬರ್ತೀನಿ. ಯಾಕಂದ್ರೆ ಸಮಯನೂ ಓಡ್ತಾ ಇರತ್ತೆ. ಅದು ಯಾರಿಗೋಸ್ಕರನೂ ಎಲ್ಲೂ ನಿಲ್ಲೋದಿಲ್ಲ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.